ಕೆಪಿಸಿಸಿ ಕಚೇರಿಯಲ್ಲಿ ಯುವ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಒಂದು ದೊಡ್ಡ ಮಟ್ಟ ಗಲಾಟೆ ಆಗಿದೆ. ಅದೇ ರೀತಿ ಕೈ ಮಿಲಾಯಿಸುವಂತಹ ಪರಿಸ್ಥಿತಿಗೆ ಹೋಗಿದೆ. ನಮ್ಮೊಂದಿಗೆ ಮಾತಾಡಲಿಕ್ಕೆ ಕೆಪಿಸಿಸಿಯ ಯುವ ಕಾಂಗ್ರೆಸ್ನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಬಿಂದುಗೌಡರಿದೆ. ನಮಸ್ತೆ ಮೇಡಮ್, ಇವತ್ತು ಏನಾಯ್ತು ಮೇಡಮ್ ಗಲಾಟೆ? ಸರ್, ಗಲಾಟೆ ಆಗಿಲ್ಲ, ಮೀಟಿಂಗ್ ಆಯಿತು. ನೀಟ್ ಎಕ್ಸಾಮ್ ಪೇಪರ್ಸ್ ಏನು ಲೀಕ್ ಆಗಿದೆ ಅದರ ವಿರುದ್ಧ ಪ್ರತಿಭಟನೆ ಮಾಡಬೇಕು 21ನೇ ತಾರೀಕು. ಹಾಗಾಗಿ ಎಲ್ಲ ಜಿಲ್ಲಾಧ್ಯಕ್ಷರುಗಳನ್ನ ಪದಾಧಿಕಾರಿಗಳನ್ನ ಕರೆದಿದ್ರು, ಮಾತಾಡ್ತಾ ಇದ್ರು. ಎಲ್ಲ ಜಿಲ್ಲಾಧ್ಯಕ್ಷರು ಕೂಡ ಮಾತಾಡಿದ್ರು ಹೆಂಗೆ ಮಾಡಬೇಕು ಏನು ಮಾಡಬೇಕು ಅಂತ. ಆ ವಿಚಾರ ಮಾತಾಡುವಾಗ ಒಬ್ಬರು ಏನು ನೆನ್ನೆ ಎಲ್ಲ ನ್ಯೂಸಲ್ಲಿ ಬರ್ತಿತ್ತು, ಹೋಲ್ಡ್ ಮಾಡಿದ್ದಾರೆ ಒಂದಷ್ಟು ಜನನ ಅಂತ. ಅದರಲ್ಲಿ ಒಬ್ಬರು ಎದ್ಬಿಟ್ಟು ಈ ವಿಚಾರ ಮಾತಾಡಿದಾಗ ನಮ್ಮ ಪ್ರೆಸಿಡೆಂಟ್ ಅವರು ಈ ವಿಚಾರ ಮಾತಾಡೋದಕ್ಕೆ ಸಪ್ರೇಟ್ ಸಭೆ ಇದೆ, ಈಗೇನು ಬಂದಿದ್ದೀವಿ ಅದನ್ನಷ್ಟೇ ಮಾತಾಡೋಣ ಅಂತ ಹೇಳಿದರು. ಸೊ ಹಾಗಾಗಿ ಮಾತಾಡೋದಕ್ಕೆ ಅವಕಾಶ ಕೊಡಲಿಲ್ಲ ಅಂತ ಹೇಳಿ ಸ್ವಲ್ಪ ಟ್ರಿಗರ್ ಆದರು ಅಷ್ಟೇ. ನಿಮ್ಮನ್ನು ಕೂಡ ಹೋಲ್ಡ್ ಮಾಡಿದ್ದಾರೆ ಈಗ ಕಾರ್ಯದರ್ಶಿ ಹುದ್ದೆಯಿಂದ. ನೀವು ಕೆಲಸ ಮಾಡ್ತಾ ಇದ್ರಿ, ಆದ್ರೂ ಏನ್ ಕಾರಣ ಇರ್ಬೋದು, ಯಾಕೆ ಮಾಡಿದ್ರು ಅಂತ ಅನ್ಸುತ್ತೆ? ನಾನು ಅದೇ ಕೇಳಬೇಕಾಗಿತ್ತು. ನೆಕ್ಸ್ಟ್ ಮೀಟಿಂಗ್ ಇವಾಗ ಏನು ಇಟ್ಟಿದ್ರು ಅವಾಗ ಕೇಳಬೇಕಾಗಿತ್ತು, ಯಾವ ಕಾರಣಕ್ಕೆ ಮಾಡಿದ್ರೆ. ನಾನು ಪಕ್ಷದ ಪರವಾಗಿ ಕೆಲಸ ಮಾಡ್ತಿದ್ದೀನಿ ಆಕ್ಟಿವ್ ಆಗಿ, ಆದ್ರೂ ಯಾಕೆ ತೆಗ್ದಿದ್ರೆ ಅಂತ ಕೇಳಬೇಕಾಗಿತ್ತು. ನನಗೆ ಇನ್ನೂ ಅದಕ್ಕೆ ಉತ್ತರ ಸಿಕ್ಕಿಲ್ಲ. ಈಗ ಬಿಜೆಪಿ ಟೋಲ್ ಮಾಡ್ತಾ ಇದೆ ಬಿಂದುಗೌಡ ಪರಿಸ್ಥಿತಿ ಯಾವ ರೀತಿ ಆಗಿದೆ? ಯಾಕಂದ್ರೆ ಹೋರಾಟ ಅಂದಾಗ ನೀವು ಮೊದಲು ಮಾಡ್ತಾ ಇದ್ರಿ, ಬೇರೆ ಬೇರೆ ಕಡೆ ಹೋರಾಟ ಮಾಡಿದ್ರಿ, ವಿಧಾನಸೌಧ ಎದುರುಗಡೆ ಬ್ಯಾನರ್ ಹರಿದಿದ್ರಿ, ಆ ರೀತಿಯಾಗೆಲ್ಲ ಮಾಡಿದ್ರಿ. ಈಗ ಬಿಂದುಗೌಡ ಪರಿಸ್ಥಿತಿ ಕಾಂಗ್ರೆಸ್ ಅಲ್ಲಿ ಯಾವ ರೀತಿ ಆಗಿತ್ತು ಒಂದು ಟೋಲ್ ಆಗ್ತಾ ಇದೆ. ಚೆನ್ನಾಗೇ ಇದೆ ಸರ್. ನಾನು ಯೂತ್ ಕಾಂಗ್ರೆಸ್ಗೆ ಬಂದು ಹೋರಾಟ ಶುರು ಮಾಡಿಲ್ಲ. ಹೋರಾಟ ಮಾಡ್ತಾ ಮಾಡ್ತಾ ನಾನು ಯೂತ್ ಕಾಂಗ್ರೆಸ್ಗೆ ಬಂದು ಎಲೆಕ್ಷನ್ ನಿಂತು ಗೆದ್ದು ಜನರಲ್ ಸೆಕ್ರೆಟರಿ ಆಗಿರೋದು. ಸೊ ನಾನು ಯೂತ್ ಕಾಂಗ್ರೆಸ್ನಲ್ಲಿ ಇದ್ರು ಇಲ್ಲೇ ಅವರು ಪಕ್ಷದ ಪರವಾಗಿ ನಮ್ಮ ಡಿ ಕೆ ಸಾಹೇಬ್ರ ಪರವಾಗಿ ಕೆಲಸ ಮಾಡೇ ಮಾಡ್ತೀನಿ. ಯಾರು ಏನೇ ಅಂದ್ರೂ ಅದನ್ನು ಬಿಡೋದಿಲ್ಲ. ಯೂತ್ ಕಾಂಗ್ರೆಸ್ ಜಸ್ಟ್ ನಮ್ಮ ಕೆಪಿಸಿಸಿಯ ಒಂದು ಭಾಗ, ಅದು ಕಾಂಗ್ರೆಸ್ ಪಕ್ಷ ಅಲ್ಲ. ನಮ್ಮ ಯೂತ್ ಕಾಂಗ್ರೆಸ್ ಒಂದು ಭಾಗ. ನಾವು ಏನು ಯುವಕರಿದ್ದೀವಿ, ತಳಮಟ್ಟದಿಂದ ನಾನು NSU ಇಂದನೂ ಇದೀನಿ, ಸ್ಟೂಡೆಂಟ್ಸ್ ಯೂನಿಯನ್ ಇಂದನೂ ಇದೀನಿ, ಈಗಲೂ ಇದ್ದೀನಿ. ಅವ್ರು ನನ್ನ ಉಚ್ಚಾಟನೆ ಮಾಡಿದ್ರು ಕೂಡ ಪಕ್ಷದ ಪರವಾಗಿ ಕೆಲಸ ಮಾಡೇ ಮಾಡ್ತೀನಿ. ಆ್ಯಂಡ್ ಈ ವಿಚಾರವಾಗಿ ಖುಷಿ ಪಟ್ಟಂತ JDS ಆಗಿರ್ಬೋದು, BJP ಅವರು ಆಗಿರ್ಬೋದು, ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ. ನನ್ನ ಇಷ್ಟು ಕನ್ಸರ್ನ್ ಇಟ್ಕೊಂಡು ನನ್ನ ಬಗ್ಗೆ ಇಷ್ಟೊಂದು ಪ್ರಚಾರ ಕೊಟ್ಟರಲ್ಲ, ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಅಷ್ಟೇ. ಮೊದಲೆಲ್ಲ ಕಾಂಗ್ರೆಸ್ ಅಲ್ಲಿ ಬಣ ಇದ್ದಿತ್ತು, ಈಗ ಯುವ ಕಾಂಗ್ರೆಸ್ ಅಲ್ಲೂ ಕೂಡ ಬಣ ಆಗಿದೆ. ದೀಪಿಕ್ ರೆಡ್ಡಿ ವರ್ಸಸ್ ಮಂಜುನಾಥ್ ಗೌಡ ಅಥವಾ ಮಂಜುನಾಥ್ ಗೌಡ ವರ್ಸಸ್ ಬೇರೆ ಬೇರೆ ಅಂತ ಹೇಳಿ, ಇದಕ್ಕೇನು ಹೇಳ್ತೀರಂತ? ಸರ್, ಬಣ ಅಂತ ಯಾವುದೂ ಇಲ್ಲ ಸರ್. ನಾವು ಯೂತ್ ಕಾಂಗ್ರೆಸ್ ಅಂತ ಬಂದಾಗ ನಮ್ಮ ಪ್ರೆಸಿಡೆಂಟ್ ಯಾವತ್ತಿದ್ರು ಮಂಜುನಾಥ್ ಅವರೇ. ಸೊ ಬಣ ಅಂತ ನಾವು ಯಾವತ್ತೂ ಅನ್ಕೊಂಡಿಲ್ಲ. ನಮ್ಗೆ ಇವತ್ತು ಏನೇ ಇದ್ರೂ ಹೈಕಮಾಂಡ್ KPCCಗೆ ಹೇಗೆ DK ಶಿವಕುಮಾರ್ ಅವರು ಇರ್ತಾರೆ, ಯೂತ್ ಕಾಂಗ್ರೆಸ್ಗೂ ಅದೇ ರೀತಿ ಮಂಜುನಾಥ್ ಅವರು ಇರ್ತಾರೆ. ಅವ್ರ ಮಾತನ್ನು ನಾವು ಕೇಳಬೇಕು. ಯಾವುದೇ ರೀತಿ ಬಣ ಇಲ್ಲ. ಯೂತ್ ಕಾಂಗ್ರೆಸ್ ಅಂದ್ರೆ ನೀವು ಯಾರು ಅಂದ್ರೆ ನಾವು ಯೂತ್ ಕಾಂಗ್ರೆಸ್ ಅಷ್ಟೇ. ನಾವು ಇವ್ರ ಕಡೆ ಅವ್ರ ಕಡೆ ಯಾವತ್ತೂ ಹೇಳಿಲ್ಲ. ನಿಮ್ಮನ್ನು ಕೈ ಬಿಟ್ರೆ ಈಗ ಹೋಲ್ಡ್ ತಡೆ ಹಿಡಿದಾಗಿದೆ, ಹೌದು. ಕೈ ಬಿಟ್ರೆ ನಿಮ್ಮ KPCC ಕಾರ್ಯಸ್ಥಾನದ ನಿಮ್ಮ ನಡೆ ಏನು ಮುಂದಿದ್ದು? ಕೈ ಬಿಟ್ರೆ ಏನಿಲ್ಲ ಸರ್. ಮಹಿಳಾ ಕಾಂಗ್ರೆಸ್ ಇದೆ, ಮೇನ್ ಕಾಂಗ್ರೆಸ್ ಇದೆ. ಅವಕಾಶ ಕೊಟ್ಟರೆ ಅಲ್ಲಿಗೆ ಹೋಗ್ತೀನಿ ಅಷ್ಟೇ. ಇದಿಷ್ಟು ಬಿಂದುಗೌಡರ ಮಾತುಗಳು. ಕ್ಯಾಮ್ರಾಮನ್ ಧನರಾಜ್ ಜೊತೆ ರೂಪೇಶ್ ಬೈಂದೂರು, ಪವರ್ ಟಿವಿ, ಬೆಂಗಳೂರು. ಕೆಪಿಸಿಸಿ ಕಚೇರಿಯಲ್ಲಿ ಯುವ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಒಂದು ದೊಡ್ಡ ಮಟ್ಟ ಗಲಾಟೆ ಆಗಿದೆ. ಅದೇ ರೀತಿ ಕೈ ಮಿಲಾಯಿಸುವಂತಹ ಪರಿಸ್ಥಿತಿಗೆ ಹೋಗಿದೆ. ನಮ್ಮೊಂದಿಗೆ ಮಾತಾಡಲಿಕ್ಕೆ ಕೆಪಿಸಿಸಿಯ ಯುವ ಕಾಂಗ್ರೆಸ್ನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಬಿಂದುಗೌಡರಿದೆ. ನಮಸ್ತೆ ಮೇಡಮ್, ಇವತ್ತು ಏನಾಯ್ತು ಮೇಡಮ್ ಗಲಾಟೆ? ಸರ್, ಗಲಾಟೆ ಆಗಿಲ್ಲ, ಮೀಟಿಂಗ್ ಆಯಿತು. ನೀಟ್ ಎಕ್ಸಾಮ್ ಪೇಪರ್ಸ್ ಏನು ಲೀಕ್ ಆಗಿದೆ ಅದರ ವಿರುದ್ಧ ಪ್ರತಿಭಟನೆ ಮಾಡಬೇಕು 21ನೇ ತಾರೀಕು. ಹಾಗಾಗಿ ಎಲ್ಲ ಜಿಲ್ಲಾಧ್ಯಕ್ಷರುಗಳನ್ನ ಪದಾಧಿಕಾರಿಗಳನ್ನ ಕರೆದಿದ್ರು, ಮಾತಾಡ್ತಾ ಇದ್ರು. ಎಲ್ಲ ಜಿಲ್ಲಾಧ್ಯಕ್ಷರು ಕೂಡ ಮಾತಾಡಿದ್ರು ಹೆಂಗೆ ಮಾಡಬೇಕು ಏನು ಮಾಡಬೇಕು ಅಂತ. ಆ ವಿಚಾರ ಮಾತಾಡುವಾಗ ಒಬ್ಬರು ಏನು ನೆನ್ನೆ ಎಲ್ಲ ನ್ಯೂಸಲ್ಲಿ ಬರ್ತಿತ್ತು, ಹೋಲ್ಡ್ ಮಾಡಿದ್ದಾರೆ ಒಂದಷ್ಟು ಜನನ ಅಂತ. ಅದರಲ್ಲಿ ಒಬ್ಬರು ಎದ್ಬಿಟ್ಟು ಈ ವಿಚಾರ ಮಾತಾಡಿದಾಗ ನಮ್ಮ ಪ್ರೆಸಿಡೆಂಟ್ ಅವರು ಈ ವಿಚಾರ ಮಾತಾಡೋದಕ್ಕೆ ಸಪ್ರೇಟ್ ಸಭೆ ಇದೆ, ಈಗೇನು ಬಂದಿದ್ದೀವಿ ಅದನ್ನಷ್ಟೇ ಮಾತಾಡೋಣ ಅಂತ ಹೇಳಿದರು. ಸೊ ಹಾಗಾಗಿ ಮಾತಾಡೋದಕ್ಕೆ ಅವಕಾಶ ಕೊಡಲಿಲ್ಲ ಅಂತ ಹೇಳಿ ಸ್ವಲ್ಪ ಟ್ರಿಗರ್ ಆದರು ಅಷ್ಟೇ. ನಿಮ್ಮನ್ನು ಕೂಡ ಹೋಲ್ಡ್ ಮಾಡಿದ್ದಾರೆ ಈಗ ಕಾರ್ಯದರ್ಶಿ ಹುದ್ದೆಯಿಂದ. ನೀವು ಕೆಲಸ ಮಾಡ್ತಾ ಇದ್ರಿ, ಆದ್ರೂ ಏನ್ ಕಾರಣ ಇರ್ಬೋದು, ಯಾಕೆ ಮಾಡಿದ್ರು ಅಂತ ಅನ್ಸುತ್ತೆ? ನಾನು ಅದೇ ಕೇಳಬೇಕಾಗಿತ್ತು. ನೆಕ್ಸ್ಟ್ ಮೀಟಿಂಗ್ ಇವಾಗ ಏನು ಇಟ್ಟಿದ್ರು ಅವಾಗ ಕೇಳಬೇಕಾಗಿತ್ತು, ಯಾವ ಕಾರಣಕ್ಕೆ ಮಾಡಿದ್ರೆ. ನಾನು ಪಕ್ಷದ ಪರವಾಗಿ ಕೆಲಸ ಮಾಡ್ತಿದ್ದೀನಿ ಆಕ್ಟಿವ್ ಆಗಿ, ಆದ್ರೂ ಯಾಕೆ ತೆಗ್ದಿದ್ರೆ ಅಂತ ಕೇಳಬೇಕಾಗಿತ್ತು. ನನಗೆ ಇನ್ನೂ ಅದಕ್ಕೆ ಉತ್ತರ ಸಿಕ್ಕಿಲ್ಲ. ಈಗ ಬಿಜೆಪಿ ಟೋಲ್ ಮಾಡ್ತಾ ಇದೆ ಬಿಂದುಗೌಡ ಪರಿಸ್ಥಿತಿ ಯಾವ ರೀತಿ ಆಗಿದೆ? ಯಾಕಂದ್ರೆ ಹೋರಾಟ ಅಂದಾಗ ನೀವು ಮೊದಲು ಮಾಡ್ತಾ ಇದ್ರಿ, ಬೇರೆ ಬೇರೆ ಕಡೆ ಹೋರಾಟ ಮಾಡಿದ್ರಿ, ವಿಧಾನಸೌಧ ಎದುರುಗಡೆ ಬ್ಯಾನರ್ ಹರಿದಿದ್ರಿ, ಆ ರೀತಿಯಾಗೆಲ್ಲ ಮಾಡಿದ್ರಿ. ಈಗ ಬಿಂದುಗೌಡ ಪರಿಸ್ಥಿತಿ ಕಾಂಗ್ರೆಸ್ ಅಲ್ಲಿ ಯಾವ ರೀತಿ ಆಗಿತ್ತು ಒಂದು ಟೋಲ್ ಆಗ್ತಾ ಇದೆ. ಚೆನ್ನಾಗೇ ಇದೆ ಸರ್. ನಾನು ಯೂತ್ ಕಾಂಗ್ರೆಸ್ಗೆ ಬಂದು ಹೋರಾಟ ಶುರು ಮಾಡಿಲ್ಲ. ಹೋರಾಟ ಮಾಡ್ತಾ ಮಾಡ್ತಾ ನಾನು ಯೂತ್ ಕಾಂಗ್ರೆಸ್ಗೆ ಬಂದು ಎಲೆಕ್ಷನ್ ನಿಂತು ಗೆದ್ದು ಜನರಲ್ ಸೆಕ್ರೆಟರಿ ಆಗಿರೋದು. ಸೊ ನಾನು ಯೂತ್ ಕಾಂಗ್ರೆಸ್ನಲ್ಲಿ ಇದ್ರು ಇಲ್ಲೇ ಅವರು ಪಕ್ಷದ ಪರವಾಗಿ ನಮ್ಮ DK ಸಾಹೇಬ್ರ ಪರವಾಗಿ ಕೆಲಸ ಮಾಡೇ ಮಾಡ್ತೀನಿ. ಯಾರು ಏನೇ ಅಂದ್ರೂ ಅದನ್ನು ಬಿಡೋದಿಲ್ಲ. ಯೂತ್ ಕಾಂಗ್ರೆಸ್ ಜಸ್ಟ್ ನಮ್ಮ KPCCಯ ಒಂದು ಭಾಗ, ಅದು ಕಾಂಗ್ರೆಸ್ ಪಕ್ಷ ಅಲ್ಲ. ನಮ್ಮ ಯೂತ್ ಕಾಂಗ್ರೆಸ್ ಒಂದು ಭಾಗ. ನಾವು ಏನು ಯುವಕರಿದ್ದೀವಿ, ತಳಮಟ್ಟದಿಂದ ನಾನು NSU ಇಂದನೂ ಇದೀನಿ, ಸ್ಟೂಡೆಂಟ್ಸ್ ಯೂನಿಯನ್ ಇಂದನೂ ಇದೀನಿ, ಈಗಲೂ ಇದ್ದೀನಿ. ಅವ್ರು ನನ್ನ ಉಚ್ಚಾಟನೆ ಮಾಡಿದ್ರು ಕೂಡ ಪಕ್ಷದ ಪರವಾಗಿ ಕೆಲಸ ಮಾಡೇ ಮಾಡ್ತೀನಿ. ಆ್ಯಂಡ್ ಈ ವಿಚಾರವಾಗಿ ಖುಷಿ ಪಟ್ಟಂತ JDS ಆಗಿರ್ಬೋದು, BJP ಅವರು ಆಗಿರ್ಬೋದು, ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ. ನನ್ನ ಇಷ್ಟು ಕನ್ಸರ್ನ್ ಇಟ್ಕೊಂಡು ನನ್ನ ಬಗ್ಗೆ ಇಷ್ಟೊಂದು ಪ್ರಚಾರ ಕೊಟ್ಟರಲ್ಲ, ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಅಷ್ಟೇ. ಮೊದಲೆಲ್ಲ ಕಾಂಗ್ರೆಸ್ ಅಲ್ಲಿ ಬಣ ಇದ್ದಿತ್ತು, ಈಗ ಯುವ ಕಾಂಗ್ರೆಸ್ ಅಲ್ಲೂ ಕೂಡ ಬಣ ಆಗಿದೆ. ದೀಪಿಕ್ ರೆಡ್ಡಿ ವರ್ಸಸ್ ಮಂಜುನಾಥ್ ಗೌಡ ಅಥವಾ ಮಂಜುನಾಥ್ ಗೌಡ ವರ್ಸಸ್ ಬೇರೆ ಬೇರೆ ಅಂತ ಹೇಳಿ, ಇದಕ್ಕೇನು ಹೇಳ್ತೀರಂತ? ಸರ್, ಬಣ ಅಂತ ಯಾವುದೂ ಇಲ್ಲ ಸರ್. ನಾವು ಯೂತ್ ಕಾಂಗ್ರೆಸ್ ಅಂತ ಬಂದಾಗ ನಮ್ಮ ಪ್ರೆಸಿಡೆಂಟ್ ಯಾವತ್ತಿದ್ರು ಮಂಜುನಾಥ್ ಅವರೇ. ಸೊ ಬಣ ಅಂತ ನಾವು ಯಾವತ್ತೂ ಅನ್ಕೊಂಡಿಲ್ಲ. ನಮ್ಗೆ ಇವತ್ತು ಏನೇ ಇದ್ರೂ ಹೈಕಮಾಂಡ್ KPCCಗೆ ಹೇಗೆ DK ಶಿವಕುಮಾರ್ ಅವರು ಇರ್ತಾರೆ, ಯೂತ್ ಕಾಂಗ್ರೆಸ್ಗೂ ಅದೇ ರೀತಿ ಮಂಜುನಾಥ್ ಅವರು ಇರ್ತಾರೆ. ಅವ್ರ ಮಾತನ್ನು ನಾವು ಕೇಳಬೇಕು. ಯಾವುದೇ ರೀತಿ ಬಣ ಇಲ್ಲ. ಯೂತ್ ಕಾಂಗ್ರೆಸ್ ಅಂದ್ರೆ ನೀವು ಯಾರು ಅಂದ್ರೆ ನಾವು ಯೂತ್ ಕಾಂಗ್ರೆಸ್ ಅಷ್ಟೇ. ನಾವು ಇವ್ರ ಕಡೆ ಅವ್ರ ಕಡೆ ಯಾವತ್ತೂ ಹೇಳಿಲ್ಲ. ನಿಮ್ಮನ್ನು ಕೈ ಬಿಟ್ರೆ ಈಗ ಹೋಲ್ಡ್ ತಡೆ ಹಿಡಿದಾಗಿದೆ, ಹೌದು. ಕೈ ಬಿಟ್ರೆ ನಿಮ್ಮ KPCC ಕಾರ್ಯಸ್ಥಾನದ ನಿಮ್ಮ ನಡೆ ಏನು ಮುಂದಿದ್ದು? ಕೈ ಬಿಟ್ರೆ ಏನಿಲ್ಲ ಸರ್. ಮಹಿಳಾ ಕಾಂಗ್ರೆಸ್ ಇದೆ, ಮೇನ್ ಕಾಂಗ್ರೆಸ್ ಇದೆ. ಅವಕಾಶ ಕೊಟ್ಟರೆ ಅಲ್ಲಿಗೆ ಹೋಗ್ತೀನಿ ಅಷ್ಟೇ. ಇದಿಷ್ಟು ಬಿಂದುಗೌಡರ ಮಾತುಗಳು. ಕ್ಯಾಮ್ರಾಮನ್